ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಗೌಡ. ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ ಪಂಚಾಂಗದ ವಿಶೇಷತೆ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ ಹಾಗೆ 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಈ ದಿನ ಮಂಗಳವಾರದ ಪಂಚಾಂಗದ ವಿಶೇಷತೆಯನ್ನ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು. ಚತುರ್ಥಿ ತಿಥಿ, ಆಶ್ಲೇಷ ನಕ್ಷತ್ರ. ಈ ದಿವಸ ಚತುರ್ಥಿ ಹಾಗೂ ಆಶ್ಲೇಷ ನಕ್ಷತ್ರ ಎರಡೂ ಸಂಯುಕ್ತವಾಗಿರುವುದು ಒಂದು ರೀತಿಯ ಶುಭ ದಿನ. ಯಾಕಾಗಿ ಅಂದರೆ ನಾಗ ಪ್ರಾರ್ಥನೆಗೆ. ಸಾಮಾನ್ಯವಾಗಿ ನಾಗರ ಚೌತಿ ಅಂತೀವಿ, ನಾಗರ ಪಂಚಮಿ ಅಂತೀವಿ. ಎರಡೂ ಕೂಡ ಚೌತಿ ಹಾಗೂ ಪಂಚಮಿ ನಾಗನಿಗೆ ಶ್ರೇಷ್ಠವಾದ ದಿನವೇ. ಚೌತಿ ದಿವಸ ನಾವು ಉಪವಾಸ ಮಾಡ್ತೀವಿ. ಶ್ರವಣ ಮಾಸ ಇನ್ನೇನು ಮುಂದಿನ ತಿಂಗಳು ಅದ್ರ ಬಗ್ಗೆ ವಿಶೇಷವಾಗಿ ಮಾತಾಡೋಣ. ಅಂತೂ ಈ ದಿವಸ ಆಶ್ಲೇಷ ನಕ್ಷತ್ರ ತುಂಬ ವಿಶಿಷ್ಟವಾದ ನಕ್ಷತ್ರ. ನಾಗನ ಆರಾಧನೆ ಮಾಡೋದರಿಂದ ನಾಗಪ್ಪ ಸ್ವಾಮಿಗೆ ತನಿ ಎರೆಯೋದು, ಹಾಲನ್ನು ಹಾಕೋದು, ಹಬೆಯಲ್ಲಿ ಬೇಯಿಸಿದಂತಹ ನೈವೇದ್ಯಗಳನ್ನು ಆತನಿಗೆ ಸಮರ್ಪಣೆ ಮಾಡೋದು, ಇದೆಲ್ಲ ನಾಗನಿಗೆ ಪ್ರೀತಿ ಪಾತ್ರ. ನಾವು ನಾಗನನ್ನು ದೈವ ಅಂತ ನಂಬಿದ್ದೀವಿ. ಈ ಭೂಮಿಯೇ ನಾಗನ ಮೇಲೆ ನಿಂತಿದೆ ಅಂತಕ್ಕಂತಹ ನಂಬಿಕೆ ಕೂಡ ನಮಗಿದೆ. ಪುರಾಣಗಳಲ್ಲೆಲ್ಲ ಆ ಕಥೆಯನ್ನು ಕಾಣ್ತೀವಿ. ಹೀಗಾಗಿ ನಾಗ ನಮ್ಮ ಮನುಷ್ಯ ಕುಲಕ್ಕೆ ಆರಾಧ್ಯ ದೇವತೆ. ಕೇರಳ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಅಂತೂ ತುಂಬ ವಿಶೇಷವಾಗಿ ನಾಗಬನ ಅಂತಲೇ ಅದಕ್ಕೊಂದಷ್ಟು ಜಾಗವನ್ನು ಬಿಟ್ಬಿಟ್ಟು ಆ ಮಟ್ಟಿಗೆ ಪ್ರಕೃತಿಯನ್ನು ಉಳಿಸುವಂಥ ಪ್ರಯತ್ನ ಅಂತ ಏನೋ ಹೇಳಲಿ. ಆದರೂ ಮನಸ್ಸಿಗೆ ಆ ನಾಗನ ಆರಾಧನೆಯಿಂದಾಗಿ ಒಂದು ಸಂತುಷ್ಟತೆ, ಸಮಾಧಾನತೆ, ಎಷ್ಟೋ ಪಾಪ ದೋಷ ನಿವಾರಣೆಗಳಾಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಅಂತೂ ನಮಗಿದೆ. ಹಾಗಾಗಿಯೇ ತಾನೇ ಲಕ್ಷಾಂತರ ಮಂದಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೋ, ಘಾಟಿ ಸುಬ್ರಹ್ಮಣ್ಯಕ್ಕೋ, ನಮ್ಮ ಬೆಂಗಳೂರಿನ ಮಟ್ಟಿಗಿರ್ತಕ್ಕಂಥ ಮುಕ್ತಿನಾಗ ಸನ್ನಿಧಾನಕ್ಕೋ ಎಲ್ಲೋ ಕ್ಷೇತ್ರಗಳಿಗೆ ಹೋದರೆ ಒಂದು ಅಸಾಧಾರಣವಾದ ಒಂದು ಸಮಾಧಾನ ಸಿಗುತ್ತೆ. ಎಲ್ಲಿಯೂ ಸಿಗದೇ ಇರತಕ್ಕಂಥ ಒಂದು ಸಂತುಷ್ಟತೆ, ನೆಮ್ಮದಿ, ನಿರ್ಮಲತೆ ಆತನಿಂದ ಉಂಟಾಗುತ್ತೆ. ಅದರಿಂದಾಗಿ ನಾಗನ ಆರಾಧನೆ ಅಂತಕ್ಕಂಥದ್ದು. ಮತ್ತು ಯೋಗಶಾಸ್ತ್ರ ಕುಂಡಲಿನಿ ಶಕ್ತಿ ಅಂತ ಏನು ಹೇಳುತ್ತೋ ಅದರ ಮೂಲ ಇರ್ತಕ್ಕಂಥದ್ದೇ ಸರ್ಪದಲ್ಲಿ, ನಾಗದಲ್ಲಿ. ಸಪೋಹಂ ಸರ್ಪೋಹಂ ಅಂತ ಅಲ್ಲಿ ಏನು ಸಂಭಾಷಣೆ ನಡೀತಲ್ಲ, ಪತಂಜಲಿ ಮುನಿಗಳಿಗೂ ಹಾಗೂ ಆ ವಿಶಿಷ್ಟ ಶಕ್ತಿ, ನಾಗರೂಪದಲ್ಲಿ ಬಂದಂತಹ ಶಕ್ತಿ, ಅದು ಕೂಡ ನಾಗನನ್ನೇ ಸೂಚಿಸುತ್ತೆ ಅಂತ. ಹೀಗಾಗಿ ನಾಗ ಆರಾಧನೆಯಿಂದಾಗಿ ಮನುಷ್ಯ ಊರ್ಧ್ವಗತಿಯಲ್ಲಿ ಬೆಳಲಿಕ್ಕೆ ಸಾಧ್ಯವಾಗುತ್ತೆ. ಯಾವುದನ್ನು ಪರಬ್ರಹ್ಮ ವಸ್ತು, ಅತಿಶಯವಾದ ಆನಂದ ಅಂತಕ್ಕಂಥದ್ದು ಎಲ್ಲಿದೆಯೋ ಅದನ್ನು ಹೊಂದಲಿಕ್ಕೆ ನಾಗಾರಾಧನೆ ಬಹಳ ಮುಖ್ಯವಾಗುತ್ತೆ ಅಂತಕ್ಕಂಥದ್ದೆಲ್ಲ ವೇದಗಳ ಆದಿಯಾಗಿ ಸರ್ಪಸೂಕ್ತ ಅನ್ನೋದರಿಂದ ಹಿಡಿದು ಒಂದು ಜನಪದೀಯವಾಗಿರ್ತಕ್ಕಂತಹ ಏನು ನಾಗ ಆರಾಧನೆಯವರೆಗೆ ಹೀಗೆ ಹಾಸು ಹೊಕ್ಕಾಗ್ಬಿಟ್ಟಿದೆ. ಆಶ್ಲೇಷ ನಕ್ಷತ್ರ ಇದೆಲ್ಲದರ ಆರಾಧನೆಯ ವಿಶೇಷತೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಈ ದಿವಸ ತಪ್ಪದೆ ನಾಗರ ಪ್ರಾರ್ಥನೆ, ನಾಗರ ಕಟ್ಟೆಗೆ ಹೋಗಿ ನಮಸ್ಕಾರ ಹಾಕ್ತಕ್ಕಂಥದ್ದು, ಹರಿದ್ರಾಭಿಷೇಕ ಮಾಡಿಸ್ತಕ್ಕಂಥದ್ದು, ಅರಿಶಿನ ಸಮರ್ಪಣೆ ಮಾಡ್ತಕ್ಕಂಥದ್ದು, ಇದೆಲ್ಲ ತುಂಬ ನಾಗನಿಗೆ ಪ್ರೀತಿ ಪಾತ್ರ. ಮಾಡಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.